ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ವರುಣನ ರೌದ್ರಾವತಾರ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ವರುಣನ ಅಟ್ಟಹಾಸಕ್ಕೆ ಅನ್ನದಾತನ ಆಸೆ ಮಣ್ಣು ಪಾಲಾಗಿದೆ. ಬಿರುಗಾಳಿ ಆಲಿಕಲ್ಲು ಮಳೆಗೆ ತೋಟಗಾರಿಕೆ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇರುವಂತದ್ದು. ನಿರಂತರವಾಗಿ ಮಳೆ ಬರ್ತಾ ಇದೆ. ರೈತನ ಕಣ್ಣಲ್ಲಿ ರಕ್ತದ ಕಣ್ಣೀರು ಬರ್ತಾ ಇದೆ. ಲಕ್ಷ ರೂಪಾಯಿ ನಷ್ಟ ಆಗ್ತಾ ಇರುವಂತದ್ದು. ಆತಂಕ ಸೃಷ್ಟಿ ಆಗ್ತಾ ಇದೆ ರೈತರಲ್ಲಿ. ಯಾಕಂತ ಅಂದ್ರೆ ಸಾಲ ಸೋಲ ಮಾಡಿ ಬೆಳೆಗಳನ್ನ ಬೆಳೆದಿರ್ತಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗ್ತಾ ಇದ್ರೆ ರೈತರಿಗೂ ಕೂಡ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ಸೇರಿ ಬೇರೆ ಬೇರೆ ಕಡೆನೂ ಕೂಡ ವರುಣನ ರೌದ್ರಾವತಾರ ಇದೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಆಗ್ತಾ ಇದೆ. ಅಕ್ಷರಶಃ ರೈತ ಕಂಗಾಲಾಗಿದ್ದಾನೆ. ವರುಣನ ಅಟ್ಟಹಾಸಕ್ಕೆ ಅನ್ನದಾತನ ಆಸೆ ಮಣ್ಣು ಪಾಲಾಗಿದೆ. ಬಿರುಗಾಳಿ ಆಲಿಕಲ್ಲು ಮಳೆಗೆ ತೋಟಗಾರಿಕೆ ಬೆಳೆಗಳು ನಾಶ ಆಗಿದೆ. ರೈತನ ಕಣ್ಣಲ್ಲಿ ರಕ್ತದ ಕಣ್ಣೀರು ಬರ್ತಾ ಇದೆ. ಲಕ್ಷ ನಷ್ಟ ಆಗಿರುವಂಥದ್ದು. ಮಳೆರಾಯನ ಆರ್ಭಟಕ್ಕೆ ನೂರಾರು ಎಕರೆ ಬೆಳೆ ನಾಶ ಆಗಿದೆ. ಆಲಿಕಲ್ಲು ಅಬ್ಬರಕ್ಕೆ ದ್ರಾಕ್ಷಿ ಮತ್ತು ಮಾವು ಸಂಪೂರ್ಣವಾಗಿ ಮಣ್ಣು ಪಾಲಾಗಿರುವಂಥದ್ದು. ಬಿರುಗಾಳಿಯ ಅಬ್ಬರಕ್ಕೆ ಮಾವು ದ್ರಾಕ್ಷಿ ತೋಟಗಳು ಸಂಪೂರ್ಣವಾಗಿ ನೆಲಸಮ ಆಗಿದೆ. ಅನ್ನದಾತನ ಬದುಕಿಗೆ ಬರ ಸಿಡಿಲು ಬಂದಿದ್ದಂತಾಗಿ ಇರುವಂಥದ್ದು ಆಲಿಕಲ್ಲು ಮಳೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ನಲ್ಗೋಗ್ತಾ ಇದ್ದಾರೆ ಕರುನಾಡಿನ ಅನ್ನದಾತರು. ಈ ಒಂದು ಸಂದರ್ಭದಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆಲಿಕಲ್ಲು ಮಳೆ ಆಗಿದ್ದಂಥದ್ದು. ನಿರಂತರವಾಗಿ 3 ದಿನದಿಂದಲೂ ಕೂಡ ಮಳೆ ಆಗ್ತಾನೆ ಇದೆ. ಹವಾಮಾನ ಇಲಾಖೆ ಕುರಿತಾಗಿ ಸೂಚನೆಯನ್ನ ಕೂಡ ಕೊಡ್ತು. ಆದ್ರೆ ಏನ್ ಮಾಡೋದಿಕ್ಕಾಗತ್ತೆ? ರೈತ ಬೆಳೆದಿರುವಂತಹ ಬೆಳೆ ಆಲಿಕಲ್ಲು ಮಳೆಗೆ ಸಂಪೂರ್ಣವಾಗಿ ನಾಶ ಆಗ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಮಾವು ನಾಶ, ಇನ್ನೊಂದ್ ಕಡೆನಲ್ಲಿ ದ್ರಾಕ್ಷಿನೂ ಕೂಡ ನಾಶ ಆಗಿದೆ. ಕೈಗೆ ಬಂದಿರುವಂತಹ ಬೆಳೆ ಈ ರೀತಿಯಾಗಿ ಆದ್ರೆ ಏನ್ ಮಾಡಬೇಕು ಅನ್ನೋದು ಕೂಡ ರೈತರಿಗೆ ಗೊತ್ತಾಗಲ್ಲ. ಇದೀಗ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅಂತ ಕೂಡ ಕೇಳಲಾಗ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಮಳೆ ಆಗ್ತಾ ಇರುವಂಥದ್ದು. ನಿರಂತರವಾಗಿ ಆಲಿಕಲ್ಲು ಮಳೆ ಆಗ್ತಾ ಇದೆ. ಇದರಿಂದ ಆಗ್ತಾ ಇರುವಂತಹ ಎಡವಟ್ಟುಗಳು ಇವೆಲ್ಲವೂ ಕೂಡ. ಚಿಕ್ಕಬಳ್ಳಾಪುರದ ಹಲವು ಕಡೆ ವರುಣನ ರೌದ್ರಾವತಾರ. ಶಿಡ್ಲಘಟ್ಟದಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯ ಅಬ್ಬರ ಜೋರಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆಗಿದೆ. ಮಳೆರಾಯನ ಆರ್ಭಟಕ್ಕೆ ಆಗಿರುವಂತಹ ಅವಾಂತರಗಳು ಇದು. ಕೆ ಮುತ್ತಕದಹಳ್ಳಿ, ಕನ್ನಮಂಗಲ ಭಾಗದಲ್ಲಿ ಅಕ್ಷರಶಃ ರೈತರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ಮೌಲ್ಯದ ಬೆಳೆ ಹಾನಿಯಾಗಿರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಣ್ಣೀರಲ್ಲೇ ಕೈ ತೊಳಿತಿದ್ದಾನೆ ರೈತ, ಅನ್ನದಾತ. ಪರಿಹಾರಕ್ಕಾಗಿ ಸರ್ಕಾರದ ಕಡೆಗೆ ಇದೀಗ ರೈತರು ಮುಖ ಮಾಡಿರುವಂಥದ್ದು. ಎಲ್ಲರ ಚಿತ್ತ, ರೈತರ ಚಿತ್ತ ಅದರಲ್ಲೂ ಕೂಡ ಸರ್ಕಾರದ ಕಡೆಗಿದೆ. ಬೆಳೆ ನಾಶ ಆಗಿದೆ. ಅಟ್ಲೀಸ್ಟ್ ಇದಕ್ಕೆ ಪರಿಹಾರನಾದ್ರೂ ಕೊಡಿ. ಚಿಕ್ಕಬಳ್ಳಾಪುರದಲ್ಲಿ ವರುಣನ ಅಬ್ಬರ ಜೋರಾಗಿದ್ದರಿಂದ ರೈತನ ಬದುಕು ಇದೀಗ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಯಾಕಂತ ಅಂದ್ರೆ ಸಂಪೂರ್ಣವಾಗಿ ಬೆಳೆ ಅವನ ಕೈಗೆ ಬಂದಿತ್ತು, ಮಾರುಕಟ್ಟೆಗೆ ಹೋಗೋ ಅಷ್ಟರಲ್ಲಿ ಈ ರೀತಿಯಾದಂತಹ ಅವಾಂತರ ಆಗಿದೆ. ನಾನು ಇಷ್ಟು ಮಾವು ಫಸಲು ಹಾನಿಯಾಗಿರೋದ್ರಿಂದ ನಿಮ್ಮ ಗಮನಕ್ಕೆ ತಂದು ಇಷ್ಟು ಮಾವು ಆಲಿಕಲ್ಲು ಬಿರುಗಾಳಿ ಸಹಿತ ಜಾಸ್ತಿ ನಷ್ಟ ಅನುಭವಿಸಿದ್ದೀರಿ. ಅದರಿಂದ ನಿಮ್ಮ ಗಮನಕ್ಕೆ ತಂದು ಸರ್ವೆ ನಂಬರ್ಗಳು ಚಿಂತಡಪಿ, ಕನ್ಮಂಗ್ಲ, ಗೊರಮಡುಗು, ಹಲ್ಸೂರು ದಿನ್ನೆ ಇಷ್ಟೆಲ್ಲ ಕನ್ಮಂಗ್ಲ, ಕನ್ಮಂಗ್ಲ ಎಲ್ಲ ನಮ್ಮ ಕಸ್ಬಾ ಹೋಬಳಿ ನಮ್ಮ ಈ ಥರ ನಷ್ಟ ಆಗೋಗ್ಬಿಟ್ಟಿದೆ. ಮಾವಿನಕಾಯಿಗಳು ಉದುರಿ ಮಳೆ ಬಿರುಗಾಳಿಗ ಆನೆಕಲ್ಲು ಬಿದ್ದು ಇಷ್ಟಂತ ಎಲ್ಲ ಲಕ್ಷಾಂತರ ರೂಪಾಯಿ ನಮ್ಗೆ ನಷ್ಟ ಆಗುತ್ತೆ. ಇದಕ್ಕೆ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಗಮನಕ್ಕೆ ತರ್ತಾ ಇದ್ದೀರಿ. ನಾನು ಇಷ್ಟು ಮಾವು ಫಸಲು ಹಾನಿಯಾಗಿರೋದ್ರಿಂದ ನಿಮ್ಮ ಗಮನಕ್ಕೆ ತಂದು ಇಷ್ಟು ಮಾವು ಆಲಿಕಲ್ಲು ಬಿರುಗಾಳಿ ಸಹಿತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಕೈಗೆ ಬಂದಂತಹ ಬೆಳೆ ಇದೀಗ ಆಲಿಕಲ್ಲು ಮಳೆಗೆ ನಾಶ ಆಗಿರುವಂತದ್ದು. ರೈತರು ಏನ್ ಹೇಳ್ತಿದ್ದಾರೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಅದು ಸುಖನೆ ಏನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ತಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಮಳೆಯನ್ನು ಜೊತೆಗೆ ಆನೆಕಲ್ಲು ಸಮೇತ ಬಿದ್ದಿರುವ ಒಂದು ಹಿನ್ನೆಲೆಯಲ್ಲಿ ರೈತರು ಪರದಾಡುವಂತಹ ಒಂದು ಪರಿಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಏಕೆಂದ್ರೆ ಬೆಳೆದಂತ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಎಲ್ಲವೂ ಸಹ ಒಂದು ನೆಲಕ್ಕೆ ಉರುಳಿರುವಂತದ್ದು. ಏನು ಸತತ ನೋಡಿಕೊಂಡು ಬಂದಿದ್ದ ಬೆಳೆ ಈಗ ಏನು ಸತತವಾಗಿ ಹೂವಿನ ಬೆಲೆ ಆಗ್ಬಹುದು, ಮತ್ತೆ ದ್ರಾಕ್ಷಿ ಬೆಲೆ ಆಗ್ಬಹುದು, ಮತ್ತೆ
ಬೇರೆ ಮಾವು ಬೆಲೆ ಆಗ್ಬೋದು, ಎಲ್ಲವೂ ಸಹ ತರಕಾರಿಗಳಿಗೆ ಆದಷ್ಟು ಒಂದು ಆನೆಕಲ್ಲಿಂದ ಬಹಳಷ್ಟು ಒಂದ್ ಸ್ವಲ್ಪ ತೊಂದರೆಗೆ ಆಗಿದು ಅಂತಾನೆ ಹೇಳ್ಬೋದು. ಇನ್ನು ಪ್ರಮುಖವಾಗಿ ರೈತರು ಸಹ ಒಂದು ಸರ್ಕಾರಕ್ಕೆ ಸಹ ಮನವಿಯನ್ನು ಉಂಟು ಮಾಡಿರುವಂತದ್ದು. ಯಾಕಂದ್ರೆ ಸತತವಾಗಿ ಒಂದು ಸಾಲ ಸೋಲ ಮಾಡಿ ನಾವು ಈ ಬೆಳೆನ ಬೆಳೆದಿದ್ದೇವೆ, ನಮಗೆ ಈ ಬೆಳೆ ಬಿಟ್ರೆ ಜೀವನಾಧಾರವಾಗಿ ಯಾವುದೇ ತರ ಏನು ಇಲ್ಲ, ಹಾಗಾಗಿ ನಮಗೆ ಒಂದಷ್ಟು ಪರಿಹಾರ ಕೊಡ್ಲೇಬೇಕಂತೇಳಿ ಸರ್ಕಾರಕ್ಕೆ ರೈತರು ಸಹ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಇನ್ನು ವರ್ಷದ ಮೊದಲ ಒಂದು ಮಳೆ ಸಹ ಈ ಒಂದು ರೀತಿಯಲ್ಲಿ ಆನೆಕಲ್ಲ ಸಮೇತ ಬಿದ್ದ ಒಂದು ರೀತಿಯಲ್ಲಿ ಸಹ ರೈತರಿಗೆ ಬಹಳಷ್ಟು ಒಂದಷ್ಟು ಸಮಸ್ಯೆಗಳು ಸಹ ಉಂಟಾಗಿರುವಂತದ್ದು. ಈ ನೆಲೆಯಲ್ಲಿ ಸಹ ಸರ್ಕಾರಕ್ಕೆ ಒಂದಷ್ಟು ರೈತರು ಮನವಿ ಮಾಡಿಕೊಂಡು ನಷ್ಟ ಪರಿಹಾರಕ್ಕೆ ಸರ್ಕಾರಕ್ಕೆ ಇದ್ ಮಾಡಿರುವಂತದ್ದು. ಸುಕನ್ಯಾ. ಎಸ್ ಶ್ರೀನಿವಾಸ್, ಎಷ್ಟು ಎಕರೆನಲ್ಲಿ ಬೆಳೆ ಬೆಳೆದಿದ್ರು, ಎಷ್ಟು ನಾಶ ಆಗಿರುವಂತದ್ದು? ಖಂಡಿತ ಸುಕನ್ಯಾ, ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು 1000 ಹೆಕ್ಟೇರ್ ಗಟ್ಟಲೆ ಸಹ ಒಂದು ದ್ರಾಕ್ಷಿ ಬೆಳೆದಿರುವಂತದ್ದು. ಆದ್ರೆ ಪ್ರಮುಖವಾಗಿ ಒಂದು ಶಿಡ್ಲಘಾಟದಲ್ಲಿ ಒಂದು ಆನೆಕಲ್ಲು ಮನೆ ಸಹಿತರಿಂದ ಈ ಒಬ್ಬ ರೈತನಿಗೆ ಒಂದು 2 ಎಕರೆ ಸಹ ಒಂದು ಡ್ಯಾಮೇಜ್ ಆಗಿರುವಂತಹ ಮಾಹಿತಿನೂ ಸಹ ಈಗ ಲಭ್ಯವಾಗಿರುವಂತದ್ದು. ಆ 2 ಎಕರೆಗೆ ಏನೋ ದ್ರಾಕ್ಷಿ ಬೆಳಿಬೇಕಂದ್ರೆ ಸತತವಾಗಿ 6 ತಿಂಗಳು ಕಾಯ್ಬೇಕು. 6 ತಿಂಗಳ ಕಾದ ನಂತರ ಸಹ ಒಂದು ರೈತರಿಗೆ ಬೆಳೆ ಬರುವಂತದ್ದು, ಮತ್ತೆ ಕೈಗೆ ದುಡ್ಡು ಬರುವಂತದ್ದು. ಆ ದುಡ್ಡು ಬರುವಂತಹ ಒಂದು ಸನ್ನಿವೇಶನಲ್ಲಿ ಈ ಒಂದು ಮಳೆ ಮತ್ತು ಆನೆಕಲ್ ಸಮೇತ ಬಂದಾಗ ಒಂದು ಸಂದರ್ಭದಲ್ಲಿ ರೈತರಿಗೆ ಬಹಳಷ್ಟು ನಷ್ಟ ಉಂಟಾಗಿರುವಂತದ್ದು. ಹಾಗಾಗಿ ರೈತರು ಮತ್ತೆ ಬಹಳಷ್ಟು ಮಾವು ಬೆಳೆಗಾರರು ಸಹ ಇದಕ್ಕೆ ಸಂಬಂಧಪಟ್ಟಕೊಂಡು ಪರಿಹಾರಕ್ಕೆ ಒಂದು ಸರ್ಕಾರ ಹತ್ರ ಮನವಿ ಮಾಡಿಕೊಂಡಿರುವುದು. ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.